ರಾಯಚೂರಿನ ಮೆಡಿಕಲ್ ಕಾಲೇಜು ಮತ್ತು ರಿಮ್ಸ್ ಆಸ್ಪತ್ರೆ ಸೇರಿ ಒಟ್ಟು 268 ಹೊರಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಈ ಹೊರಗುತ್ತಿಗೆ ನೌಕರರಿಗೆ ಮೈಸೂರು ಮೂಲದ ಟೆಂಡರ್ ಪಡೆದಂಥ ಗುತ್ತಿಗೆದಾರ ಸರಿಯಾಗಿ ಸಂಬಳ ನೀಡ್ತಿಲ್ಲ ಅನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಹೀಗಾಗಿ ಈ ಎಲ್ಲ ಏನು ಆಸ್ಪತ್ರೆಯಲ್ಲಿ ಮತ್ತು ಬೋಧಕೇತರ ಕಾಲೇಜಿನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ದುಡಿಮೆಗೆ ತಕ್ಕ ನಮಗೆ ಸಂಬಳವನ್ನು ನೀಡಿ ಅನ್ನುವಂಥ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನೀವು ನೋಡ್ತಾ ಇದ್ದೀರಾ, ರಿಮ್ಸ್ ಆಸ್ಪತ್ರೆಯ ಮುಖ್ಯ ದ್ವಾರ ಏನಿದೆಯೋ ಆ ಒಂದು ಮುಖ್ಯ ದ್ವಾರದ ಎದುರುಗಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ, ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಕೆಲಸವನ್ನು ಮಾಡ್ತೇವೆ, ಆದರೆ ನಮಗೆ ಸರಿಯಾಗಿ ಸಂಬಳ ನೀಡ್ತಾ ಇಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಮೈಸೂರು ಮೂಲದ ಏನು ಟೆಂಡರ್ ಪಡೆದಂಥ ಏನು ಏಜೆನ್ಸಿ ಏನಿದೆಯೋ ಆ ಏಜೆನ್ಸಿ ಪ್ರತಿ ತಿಂಗಳು ಕೂಡ ಈ ಒಂದು ಸಿಬ್ಬಂದಿಗಳಿಗೆ ಸಂಬಳವನ್ನು ನೀಡಬೇಕು, ಆದರೆ ಸಮಯಕ್ಕೆ ಸರಿಯಾಗಿ ಸಂಬಳ ನೀಡ್ತಾ ಇಲ್ಲ. ಮತ್ತು ಈಗ 268 ಏನು ಸಿಬ್ಬಂದಿಗಳಿದ್ದಾರೋ ಆ ಸಿಬ್ಬಂದಿಗಳಲ್ಲಿ 40ಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ಸಂಬಳ ಹಾಕಿಲ್ಲ. ಸಂಬಳ ಹಾಕಿದ್ರು ಕೂಡ ಕಡಿತ ಮಾಡ್ತಾ ಇದ್ದಾರೆ. ಜೊತೆಗೆ PF ESI ಏನಿದೆಯೋ ಅದು ಕೂಡ ಸರಿಯಾಗಿ ಪಾವತಿ ಮಾಡ್ತಿಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ದಿನನಿತ್ಯ ಆಸ್ಪತ್ರೆಗೆ ಬಂದು ಎಲ್ಲ ರೀತಿಯ ಕೆಲಸಗಳಲ್ಲಿ ನಾವು ತೊಡಗಿಕೊಳ್ತೇವೆ, ಆದರೆ ನಮ್ಮ ದುಡಿಮೆಗೆ ತಕ್ಕಂತೆ ಈ ಒಂದು ಏಜೆನ್ಸಿ ನಮಗೆ ಹಣವನ್ನು ಪಾವತಿ ಮಾಡ್ತಿಲ್ಲ. ಹಾಗಾಗಿ ಆಸ್ಪತ್ರೆಯಲ್ಲಿ ಏಜೆನ್ಸಿಯನ್ನು ತೊಲಗಿಸಬೇಕು, ನಮಗೆ ಆಸ್ಪತ್ರೆಯಿಂದನೇ ನೇಮಕ ಮಾಡಿಕೊಳ್ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ರಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಈ ಒಂದು ಎಲ್ಲ ಸಿಬ್ಬಂದಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಬಂದ್ ಮಾಡಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನಿಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಮಾತಾಡಿಸ್ತೀನಿ. ಅಮ್ಮ, ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ರಿ? ಯಾಕಿಲ್ಲ ಸರ್, ನಮಗೆ ಪೇಮೆಂಟ್ ಕಡಿಮೆ ಹಾಕ್ಯಾರ, PF ಕಡಿಮೆ ಹಾಕ್ಯಾರ. ನಾವು ಕೇಳ್ತೀರಿ ಏನಂತಾರ, ಅಲ್ಲಿ ಲೇಬರ್ ಆಫೀಸ್ಲಿಂದ ಹೋಗಿ ಏನಂತಾರ ಅಷ್ಟೇ ಐತೆ ನಿಮ್ಮದು ಪೇಮೆಂಟ್, ನೀವು ಎಲ್ಲಿ ತನ ಹೋಗ್ತೀರಿ ಹೋಗ್ರಿ. ನಾವು ಎಲ್ಲರಿಗೂ ಇದೇ ಮಾತು ಹೇಳ್ತಾರೆ. ನಾವು ಪೇಮೆಂಟ್ ಕೇಳಿದ್ರಿ ಏನಂತಾರ, ಇವತ್ತು ನಾಳೆ ಪೇಮೆಂಟ್ 5 ತಾರೀಕು ಹಾಕ್ತೀನಿ ಅಂತ ಹೇಳೇ ಬಂದಾರ ನಮಗೆ. ಫಸ್ಟು ಈ ತಿಂಗಳಾಯಿತು, ಮುಂದಿನ 2 ತಿಂಗಳ ಹೋಗಿ 3 ತಿಂಗಳ ಬಿತ್ತು ಸರ್. ಪೇಮೆಂಟ್ ಕೇಳಿದ್ರೆ ಹಾಕ್ತೀನಿ ಅಂತ ಅದ್ರಾಗ 4,000 5,000 6,000 ಹಾಕ್ಯಾರಂತ. ಒಬ್ಬೊಬ್ರಿಗೆ 500 ರೂಪಾಯಿಗಿನ ಹಾಕ್ಯಾರಂತ ನೋಡ್ರಿ ಸರ್. ಬಯೋಮೆಟ್ರಿಕ್ ಮಾಡಿಲ್ಲ, ನೀವು ಹಂಗೆ ನಿಮ್ಮ ಸಂಬಳ ಕೊಡ್ತಿಲ್ಲ ಅಂತಿದಾರಲ್ಲ, ಹೌದಾ? ಇಲ್ಲ ಸರ್, ನಾವೆಲ್ಲ ಕರೆಕ್ಟ್ ಕೆಲಸ ಮಾಡ್ತೀವಿ, ಮಾಡಿದ್ರು ಸಹಿ ಮಾಡ್ತೀವಿ. ತಂಬು ಬ್ಯಾಡ ತಂಬು ಓದ್ತೀವಿ ಸರ್, ಎಲ್ಲ ಬ್ಲೀಚಿಂಗ್ ಪೌಡರ್ ಹಚ್ಚಿರ್ತೀವಿ, ಎಲ್ಲ ಆಸಿಡ್ ಹಾಕಿರ್ತೀವಿ. ಕಣ್ಣು ನಮಗೆಲ್ಲ ತ್ರಾಸ ಆಗ್ಯಾವ ಸರ್. ನಮ್ಗೆ ಅಷ್ಟೆಲ್ಲ ಮಾಡಿದ್ರು ನಾವು ಬರುತ್ತಿಗೆ ಅವ್ರು ಬಾಗ್ಲ ಹಾಕಿದ್ರಂದ್ರೆ ನೀವು ಇವತ್ತು ಸಹಿ ಮಾಡಿಲ್ಲ, ನೀವು ಸಹಿ ಮಾಡಿದ್ರು ತಂಬತ್ತಿಲ್ಲ ಅಂತ ಈ ಪ್ರಾಬ್ಲಮ್ ಮಾಡ್ತಾರೆ ಸರ್ ನಮ್ಗೆ. ನಾವು ಬರುತ್ತಿಗೆನ ಒಮ್ಮೊಮ್ಮೆ ಇರುದಿಲ್ಲ ಸರ್, ಅವರು ಇರ್ಲಿಲ್ಲ ಅಂದ್ರೆ ನಾವು ಏನಂತೀವಿ ಸರ್, ನಮ್ಗೆ ಟೈಮ್ ಆಗೈತಿ ಹೋಗ್ಬೇಕಂದ್ರೆ ನಾವು ಬರ್ತನಕ ಕುಂದರಿ ನೀವು ಅಂತಾರ. ನಾವು ಎಷ್ಟಂತ ಟೈಮ್ ಕಾಯ್ಬೇಕು ರೀ? ಒಂದು ಮುಂಜಾನೆ 7:20ಕ್ಕೆ ಮನೆ ಬಿಡ್ತೀವಿ ಸರ್. ನಾವು 7:20ಕ್ಕೆ ಮನೆ ಬಂದು ಇಲ್ಲಿ ಬಂದು ನಾವು ತಂಬು ಒತ್ತಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕಾದ್ರೆ 4 ಮಂದಿ ಕೆಲಸ ಮಾಡೋವಲ್ಲಿ ಒಬ್ಬೊಬ್ಬರೇ ಕೆಲಸ ಮಾಡ್ತೀವಿ ಸರ್. ನಾವು ನಮ್ಗೆ ಅಷ್ಟು ಕಷ್ಟ ಐತಿ ಸರ್ ಇದ್ರೊಳಗ, ರಿಮ್ಸ್ನೊಳಗ ನೋಡಕ್ಕೆ ಕಣ್ಣಿಗೆ ಎಲ್ಲ ಅರ್ಬಿ ಹಾಕೊಂಡು ನೀವು ಅಷ್ಟೇ ಸರಿ. ನಾವು ಒಳಗೆ ನೋಡಿದ್ರೆ ನಮ್ಮ ಜೀವನ ಭಾಳ ತ್ರಾಸ ಕೊಟ್ಟೈತಿ ಸರ್ ನಮ್ಮ ಜೀವನ. ಅಲ್ಲಮ್ಮ, ಏನಾಗಬೇಕಂತೀರಿ? ನಿಮ್ಮ ಡಿಮ್ಯಾಂಡ್ ಏನದ ಸರ್? ನಮ್ಮ ಡಿಮ್ಯಾಂಡ್ ಏನಿಲ್ಲ ಸರ್, ನಮ್ಮ ಡಿಮ್ಯಾಂಡ್ ಬಗ್ಗೆ ಏನಿಲ್ಲ ಸರ್. ನಮಗೆ ಸ್ಯಾಲ್ರಿ ಕರೆಕ್ಟ್ ತಿಂಗಳ ಹಾಕಬೇಕು. ಈಗ ಹಾಕಿದ್ದು ಸಂಬಳ ಕಟ್ ಮಾಡಿಬಿಟ್ಟಾರ, ನಮ್ಮ PF ಕಟ್ ಮಾಡಿದ್ದಾರೆ. ನಮ್ಮ ದಯವಿಟ್ಟು ಬಯೋಮೆಡಿಕಲ್ಗೆ ಇಲ್ಲ, ಅದು ಸುಡ ಬಯೋಮೆಟ್ರಿಗೆ ಔಟ್ ಇಲ್ಲ, ಅದು ಇನ್ನಿಲ್ಲ ಔಟ್ ಇಲ್ಲ ಸರ್. ಸುಮ್ಮನೆ ಗೇಮ್ ಮಾಡಿ ತೋರ್ಸಕತ್ತಾರ ನಮ್ಗೆ. ಅದೇನು ಬೇಕಾಗಿಲ್ಲ. ನಮ್ಮ ಸಂಬಳ ನಮ್ಗೆ ಕರೆಕ್ಟಾಗಿ ಕೈಗೆ ಸಿಕ್ಕಿದ್ರೆ ಅಷ್ಟೇ ಬೇಕು. ನಮ್ಗೆ 3 ತಿಂಗಳಿಗೆ ಒಂದ್ಸಲ ಸಂಬಳ ಕೊಡ್ತಾರ. ಅಲ್ಲಮ್ಮ, ಈಗ 3 ತಿಂಗಳಿಗೆ ಒಂದ್ಸಲ ಸಂಬಳ ಕೊಡ್ತಿದ್ರ, ಮತ್ತೆ ತಿಂಗಳ ಸಂಬಳ ಕೇಳಿದ್ರೆ ಏನ್ ಹೇಳ್ತಾರೆ? ತಿಂಗಳ ಇಲ್ಲ ಕೊಡ್ತೀವಿ, ನಾವು ಮಾಡ್ತೀವಿ. ಮುಂದೆ ಬಜೆಟ್ ಇಲ್ಲ, ಅದಿಲ್ಲ. 5 ತಿಂಗಳಿಗೆ 5 ತಾರೀಕುಗಳು ನಿಮ್ಮ ಸಂಬಳ ಆಗುತ್ತೆ ಅಂತ ಹೇಳ್ಯಾರ ನಮ್ಗೆ. ಈಗ 2 ತಿಂಗಳು ಆಯ್ತು, ಸ್ಯಾಲ್ರಿ ಇಲ್ಲ, ಏನಿಲ್ಲ. ನಾವ್ ಹೆಂಗ ನಡ್ಸ್ಕೋಬೇಕು ಸರ್? ಇದು ಯಾರು ಕೊಡ್ಬೇಕು ನಮ್ಗೆ? ಅದೇ ಅಲ್ಲ, ಈಗ ನಿಮ್ ತಿಂಗಳ ಸಂಬಳ ಕೊಡ್ತಿಲ್ಲಲ್ಲ, ಕೇಳಿದ್ರೆ ಏನ್ ಹೇಳ್ತಾರೆ ಏಜೆನ್ಸಿ ಅವರು? ಏನು ಚೆಕ್ ಆಗಿಲ್ಲ, ಬಿಲ್ ಆಗಿಲ್ಲ, ಬಜೆಟ್ ಇಲ್ಲ, ಹಿಂಗೆ ಹೇಳ್ತಾರೆ ಸರ್. ಇದಿಷ್ಟು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮಾತಾಗಿದೆ. ನಮಗೆ ತಿಂಗಳ ಸಂಬಳ ನೀಡ್ತಾ ಇಲ್ಲ, ಕೇಳಿದರೆ ನಾನಾ ರೀತಿಯ ನೆಪಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಏಜೆನ್ಸಿಯನ್ನು ರದ್ದು ಮಾಡಬೇಕು, ಜೊತೆಗೆ ಈ ಒಂದು ಆಸ್ಪತ್ರೆ ಕಡೆಯಿಂದ ನಮಗೆ ನೇಮಕವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಬೇಡಿಕೆಯನ್ನು ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳದಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.